ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆಮೋಸ್ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 8ನೇ ವಾಕ್ಯ. ಕೃತ್ತಿಕೆಯನ್ನು ಮೃಗಶಿರವನ್ನು ಸೃಷ್ಟಿಸಿ ಕಾರ್ಗತ್ತಲನ್ನು ಬೆಳಕನ್ನಾಗಿ ಮಾಡಿ ಹಗಲನ್ನು ಇರುಳಿಗೆ ಮಾರ್ಪಡಿಸಿ ಸಾಗರದ ಜಲವನ್ನು ಬರಮಾಡಿಕೊಂಡು ಭೂಮಂಡಲದ ಮೇಲೆ ಸುರಿಯುವಾತನ ಕಡೆಗೆ ತಿರುಗಿಕೊಳ್ಳಿರಿ. ಯೆಹೋವನೆಂಬುದೇ ಆತನ ನಾಮಧೇಯ. ಈ ವಾಕ್ಯದಲ್ಲಿ 2 ಭಾಗವನ್ನು ತಗೊಳ್ತೀನಿ. ಒಂದು, ಕಾರ್ಗತ್ತಲನ್ನು ಬೆಳಕಾಗಿ ಮಾಡ್ತಾನೆ, ಹಗಲನ್ನು ಇರಳಿಗೆ ಮಾರ್ಪಡಿಸ್ತಾನೆ. ದೇವರ ವಾಕ್ಯವನ್ನು ಗಮನಿಸುವಾಗ ಆಮೋಸನ ಮೂಲಕ ದೇವರು ಮಾತನಾಡ್ತಾ ಇದ್ದಾರೆ. ಏನಂತ? ದೇವರು ಯಾರಂತೆ? ಆತನು ಮಾರ್ಪಡಿಸುವಂತಹ ದೇವರು. ಕಳೆದ ದಿವಸಗಳಲ್ಲಿ ನಾನು ಹೇಳಿದ್ದೇನೆ, ದೇವರು ಮಾರ್ಪಡೋದಿಲ್ಲ. ಜೀಸಸ್ ಇಸ್ ಅನ್ ಅನ್ಚೇಂಜಿಂಗ್ ಗಾಡ್. ದೇವರು ಮಾರ್ಪಡೋದಿಲ್ಲ. ಕಾರಣ ದೇವರ ವಾಕ್ಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಓದ್ತೀವಿ, ಯೆಹೋವನೆಂಬ ನಾನು ಮಾರ್ಪಟ್ಟಿಲ್ಲ. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದಿಗೂ ನಿರಂತರವಾಗಿರ್ತಾನೆಂಬುದಾಗಿ ಇಬ್ರಿಯ ಪತ್ರಿಕೆ ಹೇಳ್ತದೆ. ಹಾಗಾದರೆ ದೇವರು ಬದಲಾಗುವುದಿಲ್ಲ. ಬದಲಾಗೋದೇ ಇರುವಂತಹ ಒಬ್ಬ ದೇವರನ್ನು ನಾವು ಆರಾಧನೆ ಮಾಡ್ತೇವೆ. ಮನುಷ್ಯ ಬದಲಾಗ್ತಾನೆ, ಮನುಷ್ಯನ ಜೀವಿತ ಬದಲಾಗ್ತದೆ, ಮನುಷ್ಯನ ಸ್ವಭಾವ ಬದಲಾಗ್ತದೆ, ಮನುಷ್ಯನ ಮಾತುಗಳು ಬದಲಾಗ್ತದೆ, ಮನುಷ್ಯನ ನಡೆ ನುಡಿ ಎಲ್ಲವೂ ಸಹ ಬದಲಾಗ್ತದೆ. ಆದರೆ ಇಲ್ಲಿ ವಾಕ್ಯವನ್ನು ನಾವು ನೋಡ್ತೇವೆ, ದೇವರು ಬದಲಾಗೋದಿಲ್ಲ, ಆದರೆ ದೇವರು ಬದಲಾಯಿಸುವಂತಹ ದೇವರು. ಯೋಸೇಫನ ಜೀವಿತವನ್ನೇ ಮಾರ್ಪಡಿಸಿದ ದೇವರು, ದಾವೀದನ ಜೀವಿತವನ್ನೇ ಮಾರ್ಪಡಿಸಿದ ದೇವರು. ಯೋಸೇಫ ಎಕ್ಸ್ಪೆಕ್ಟೇ ಮಾಡಲಿಲ್ಲ ನಾನೊಬ್ಬ ಮಂತ್ರಿ ಆಗ್ತೀನಿ ಅಂತ. ದಾವೀದ ತನ್ನ ಕನಸಲ್ಲೂ ನೆನೆಸಿರಲಿಲ್ಲ ನಾನೊಬ್ಬ ರಾಜ ಆಗ್ತೀನಿ ಅಂತ. ಆದರೆ ದೇವರು ಅವರ ಜೀವಿತವನ್ನೇ ಬದಲಾಯಿಸಿಬಿಟ್ರು. ಇತರರ ಮುಂದೆ, ಇಬ್ಬರೂ ಸಹ ಸಹೋದರರ ಮುಂದೆ ತಿರಸ್ಕರಿಸಲ್ಪಟ್ಟವರು, ಸಹೋದರರಿಂದ ಒಂದು ರೀತಿಯಲ್ಲಿ ವೇದನೆಗೊಳಗಾದವರು, ಅವಮಾನಕ್ಕೆ ಗುರಿಯಾದವರು. ಆದರೆ ಅವರ ಮುಂದೆಯೇ ಆ ಯೋಸೇಫನ ಮತ್ತು ದಾವೀದನ ಜೀವಿತವನ್ನು ಬದಲಾಯಿಸಿದರೆ, ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನನ್ನು ನಿಂದಿಸುವಂತಹ, ನಿನ್ನನ್ನು ಅವಮಾನಪಡಿಸುವಂತಹ ವ್ಯಕ್ತಿಗಳ ಮುಂದೆಯೇ ನಿನ್ನನ್ನು ಮೇಲೆತ್ತುವಂತಹ ಒಬ್ಬ ದೇವರಿದ್ದಾನೆ, ನಿನ್ನನ್ನು ಮುಂದೆ ತರುವಂತಹ ಒಬ್ಬ ದೇವರಿದ್ದಾನೆ. ಆ ದೇವರ ಕುರಿತು ಆಮೋಸ ಏನು ಹೇಳ್ತಾನೆ ಇಲ್ಲಿ? ಆತನು ಕಾರ್ಗತ್ತಲನ್ನು ಬೆಳಕನ್ನಾಗಿ ಮಾಡ್ತಾನೆ. ಓಕೆ, ಕಾರ್ಗತ್ತಲಿನ ಅನುಭವ. ನಿನ್ನೆ ಕೇಳಿದ ಹಾಗೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇದೆಯಾ, ನೀನು ನನ್ನ ಜೊತೆ ಇದೆಯಾ? ನೀನು ಕಾರ್ಗತ್ತಲನ್ನು ಬದಲಾಯಿಸುವಂತಹ ದೇವರು. ಅದನ್ನು ಏನು ಮಾಡ್ತೀಯಾ? ಬೆಳಕನ್ನಾಗಿ ಮಾಡುವಂತಹ ದೇವರು. ನಿನ್ನ ಜೀವಿತದಲ್ಲಿ ಇವತ್ತು ಕಾರ್ಗತ್ತಲೆ ಇರಬಹುದು, ಇವತ್ತು ನಿನ್ನ ಜೀವಿತದಲ್ಲಿ ವೇದನೆ ಅನುಭವ ಇರ್ಬೋದು, ಕತ್ತಲಾದ ಅನುಭವ. ಮುಂದೆ ಹೇಗೆ ಕಾಲಿಡಬೇಕು ಅಂತ ಗೊತ್ತಿಲ್ಲ, ಸ್ಟೆಪ್ ಹೇಗಿಡಬೇಕು ಅಂತ ಗೊತ್ತಿಲ್ಲದೆ ನಿರಾಶೆಯಲ್ಲಿ ಒಂದು ವೇಳೆ ನೀನು ಹಾದು ಹೋಗ್ತಾ ಇರಬಹುದು. ಆದರೆ ವಾಕ್ಯ ಹೇಳ್ತದೆ, ನಿನಗಾಗಿ ಆ ಕಾರ್ಗತ್ತಲೆಯನ್ನು ಬೆಳಕಾಗಿ ಮಾಡುವಂತಹ ಒಬ್ಬ ದೇವರಿದ್ದಾನೆ. ನಮ್ಮ ಜೀವಿತ ಕಾರ್ಗತ್ತಲೆಯಲ್ಲಿದ್ದಾಗ, ಶತ್ರುವಾದ ಸೈತಾನನ ಅಂಧಕಾರದಲ್ಲಿ ಬಿದ್ದಿದ್ದಾಗ, ಅಲ್ಲಿಂದ ನಮ್ಮನ್ನು ತೆಗೆದು ಆಶ್ಚರ್ಯಕರವಾದ ಬೆಳಕಿಗೆ ಸೇರಿಸಿ ನಮ್ಮನ್ನು ಬೆಳಕಿನ ಮಕ್ಕಳನ್ನಾಗಿ ಮಾರ್ಪಡಿಸಿದರೆ, ನಿನ್ನ ಜೀವಿತದಲ್ಲಿ ಇಂದು ಶತ್ರು ತಂದಿರುವಂತಹ ಕಾರ್ಗತ್ತಲೆ ಅನುಭವಗಳು ಅಥವಾ ನಿರಾಶೆ ಅನುಭವಗಳು, ವೇದನೆ ಅನುಭವಗಳು, ಅದನ್ನು ದೇವರ ಸನ್ನಿಧಾನದಲ್ಲಿ ನೀನು ಪ್ರಾರ್ಥನೆ ಮಾಡೋದಾದರೆ ನಿನಗಾಗಿ ಆ ಕಾರ್ಗತ್ತಲೆಯನ್ನು ಮಾರ್ಪಡಿಸಿ ಅದನ್ನು ಬೆಳಕನ್ನಾಗಿ ಮಾಡ್ತಾನೆ ಎಂಬುದಾಗಿ ವಾಕ್ಯ ಹೇಳಿ. ಮಾತ್ರವಲ್ಲ, ಹಗಲನ್ನು ಈರುಳಿಗೆ ಮಾರ್ಪಡಿಸುತ್ತಾನೆ. ಅದೇ ರೀತಿಯಲ್ಲಿ ಆತನು ಹಗಲನ್ನು ಈರುಳಿಗೆ ಮಾರ್ಪಡಿಸುವಂತಹ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಕತ್ತಲೆಯನ್ನು ಬೆಳಕು ಮಾಡ್ತಾನೆ, ಬೆಳಕನ್ನು ಕತ್ತಲೆಗೂ ತರ್ತಾನೆ. ಈ ದಿವಸಗಳ ನಂಬಿಕೆಯಿಂದ ದೇವರ ಸಲ ಹೇಳೋಣ, ನನ್ನ ಜೀವಿತದ ಕಾರ್ಗತ್ತಲೆ ಅನುಭವವನ್ನು ಮಾರ್ಪಡಿಸಿ ಬೆಳಕಾಗಿ ಮಾರ್ಪಡಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ನಿನ್ನ ಜೀವಿತದ ಕಾರ್ಗತ್ತಲೆ ಅನುಭವವನ್ನು ಬದಲಾಯಿಸುವಂತಹ ದೇವರು, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಬಿಡುಗಡೆ ಕೊಡುವುದಕ್ಕೆ, ಜಯ ಕೊಡುವುದಕ್ಕೆ ಸಾಧ್ಯವಿರುವಂತಹ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನನ್ನ ಜೀವಿತದ ಕಾರ್ಗತ್ತಲೆ ಅನುಭವವನ್ನು ಮಾರ್ಪಡಿಸಪ್ಪ. ನೀನು ಅಸಾಧ್ಯಗಳನ್ನು ಸಾಧ್ಯ ಮಾಡುವಂಥ ದೇವರಾಗಿದ್ದೀಯಾ. ಮಾತ್ರವಲ್ಲ,
ಸಾಗರದ ಜಲವನ್ನು ಬರಮಾಡಿಕೊಂಡು ಭೂಮಂಡಲದ ಮೇಲೆಲ್ಲ ಸುರಿಯುವಂತಹ ದೇವರು. ಆ ಸಮುದ್ರದ ನೀರನ್ನು ತರ್ತಾನೆ, ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕುವುದಕ್ಕೆ ಶಕ್ತರು. ಅದರ ಅರ್ಥ ಇಷ್ಟೇ, ಈ 3 ವಾಕ್ಯಗಳ ಮೂಲಕ, 3 ಸೆಂಟೆನ್ಸ್ ಮೂಲಕ ಒಂದು ಏನು ಮಾಡ್ತಾ ಇದ್ದಾರೆ, ಕತ್ತಲನ್ನು, ಕಾರ್ಗತ್ತಲನ್ನು ಬೆಳಕನ್ನಾಗಿ ಮಾಡ್ತಾನೆ, ಹಗಲನ್ನು ಇರಳಿಗೆ ಮಾರ್ಪಡಿಸ್ತಾನೆ, ಸಾಗರದ ಜಲವನ್ನು ಬರಮಾಡಿಕೊಳ್ತಾನೆ. ಅದರ ಅರ್ಥ ಆತನು ಸರ್ವಶಕ್ತನಾದ ದೇವರು. ಆತನು ಮಾರ್ಪಡೋದಿಲ್ಲ, ನಿನ್ನ ಜೀವಿತವನ್ನು ಮಾರ್ಪಡಿಸುವುದಕ್ಕೆ ಶಕ್ತನಾದ ದೇವರು. ಈ ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವ ದೇವರ ಮಗುವೆ, ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದ ವೇದನೆ, ನಿನ್ನ ಜೀವಿತದ ಕತ್ತಲೆ ಅನುಭವಗಳು, ದುಃಖದ ಅನುಭವಗಳು ಎಷ್ಟೇ ದೊಡ್ಡದಾಗಿರ್ಬೋದು, ಅಯ್ಯೋ ಇದು ಬೆಳಕಾಗಿ ಮಾರ್ಪಡುತ್ತಾ, ಇದಕ್ಕೆ ಪರಿಹಾರ ಇಲ್ವಾ, ಒಂದು ವೇಳೆ ನಿರಾಶೆ ನಿನ್ನನ್ನು ಕಾಡ್ತಾ ಇರ್ಬೋದು. ಆದರೆ ವಾಕ್ಯ ಹೇಳುತ್ತೆ, ಇಲ್ಲ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಕಾರ್ಯಗಳನ್ನು ಮಾಡಿ ತೋರಿಸುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸುವುದಾದರೆ, ಆ ದೇವರ ಮುಖವನ್ನು ನೀನು ನೋಡೋದಾದರೆ, ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದ ಕಾರ್ಗತ್ತಲೆ ಅನುಭವವನ್ನು ನೀಗಿಸ್ತಾನೆ. ಯೋಸೇಫನ, ದಾವೀದನ ಜೀವಿತದ ಕಾರ್ಗತ್ತಲೆ ಅನುಭವವನ್ನು ನೀಗಿಸಿ ಬೆಳಕನ್ನಾಗಿ ಮಾಡಿದ ಅದೇ ದೇವರು ನಿನಗಾಗಿ ಅದ್ಭುತ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಜೀವಿತವನ್ನು ಬದಲಾಯಿಸಪ್ಪ. ಕತ್ತಲೆ ಅನುಭವಗಳು, ವೇದನೆ ಅನುಭವಗಳು, ನಿರಾಶೆ ಅನುಭವಗಳ ಮೂಲಕ ನಿನ್ನ ಮಕ್ಕಳು ಹಾದು ಹೋಗುವಾಗ ಅದರ ಮಧ್ಯದಲ್ಲೂ ಸಹ ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನೆಲ್ಲ ಆಶ್ರಯಿಸಿ ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ನಿನ್ನ ಸಹಾಯ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.